ಈ ಬಾರಿಯ ಬಜೆಟ್ನಲ್ಲಿ ಅನೇಕ ವಲಯದವರಿಗೆ ಸಿಎಂ ಸಿಹಿ ಕೊಟ್ಟಿದ್ದಾರೆ. ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತೆಯರಿಗೆ ಆರ್ಥಿಕ ಬಲ ನೀಡಿದ್ದಾರೆ. ಇದರ ಜೊತೆಗೆ ಕೆಲವರಿಗೆ ಬಿಸಿ ಕೂಡ ತಟ್ಟಿದೆ. 7 ಕೋಟಿ ಜನರ ಬದುಕಿನ ಬಜೆಟ್ ಮಂಡಿಸಿದ ಸಿಎಂ ಸಿದ್ದರಾಮಯ್ಯ. ಸಿದ್ದು ಆಯವ್ಯಯದಲ್ಲಿ ಅನೇಕರಿಗೆ ಸಿಹಿ, ಮದ್ಯಪ್ರಿಯರಿಗೆ ಕಹಿ. ಹೌದು, ಸಿಎಂ ಸಿದ್ದರಾಮಯ್ಯ ಇವತ್ತು 4,09,549 ಕೋಟಿ ರೂಪಾಯಿಯ ಬಜೆಟ್ ಅನ್ನ ಸಿಎಂ ಮಂಡಿಸಿದ್ದಾರೆ. ಈ ಬಜೆಟ್ನಲ್ಲಿ ಹಲವರಿಗೆ ಸಿಎಂ ಆರ್ಥಿಕವಾಗಿ ಬಲ ತುಂಬಿದ್ದಾರೆ. ವೇತನ ಹೆಚ್ಚಳ, ಗೌರವಧನ ಹೆಚ್ಚಳದಂತ ತೀರ್ಮಾನದ ಮೂಲಕ ಖುಷಿ ನೀಡಿದ್ದಾರೆ. ಹಾಗಿದ್ರೆ ಯಾರ್ಯಾರಿಗೆ ಬಜೆಟ್ನಿಂದ ಸಿಹಿ ಸಿಕ್ಕಿದೆ ಅಂತ ನೋಡಿದ್ರೆ, ಸರ್ಕಾರಿ ಪ್ರೌಢಶಾಲೆ ಅತಿಥಿ ಶಿಕ್ಷಕರ ಗೌರವಧನವನ್ನ ಸಿಎಂ ಹೆಚ್ಚಳ ಮಾಡಿದ್ದಾರೆ. ಅತಿಥಿ ಶಿಕ್ಷಕರು, ಅತಿಥಿ ಉಪನ್ಯಾಸಕರ ಗೌರವಧನ 2,000 ಹೆಚ್ಚಳದ ಘೋಷಣೆ ಮಾಡಿದ್ದು, ಬಿಸಿಯೂಟ ತಯಾರಿಸುವ ಸಿಬ್ಬಂದಿಯ ಗೌರವಧನ 1,000 ಹೆಚ್ಚಳ ಮಾಡೋದಾಗಿ ಸಿಎಂ ತಿಳಿಸಿದ್ದಾರೆ. ಇನ್ನು ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ 1,000 ಹೆಚ್ಚಳ, ಅಂಗನವಾಡಿ ಸಹಾಯಕಿಯರ ಗೌರವಧನ 750 ಹೆಚ್ಚಳ ಮಾಡೋದಾಗಿಯೂ ಸಿಎಂ ಬಜೆಟ್ನಲ್ಲಿ ಘೋಷಿಸಿದ್ದಾರೆ. ಗ್ಯಾರಂಟಿಗೆ 51,000 ಕೋಟಿ ಅನುದಾನ. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಹೆಚ್ಚು ಮಹತ್ವ ಕೊಟ್ಟಿದೆ. ಜನ ಕಲ್ಯಾಣ ಯೋಜನೆಗಳಿಗಾಗಿ ಈ ಬಾರಿ ಬರೋಬ್ಬರಿ 51,034 ಕೋಟಿ ಅನುದಾನ ನೀಡಿದೆ. ಒಂದು ಕೋಟಿ 22 ಲಕ್ಷ ಮಹಿಳೆಯರ ಖಾತೆಗೆ ತಿಂಗಳಿಗೆ 2,000 ರೂಪಾಯಿ ನೀಡಲಾಗುತ್ತಿದ್ದು, ಪ್ರಸಕ್ತ ವರ್ಷ 28,608 ಕೋಟಿ ಹಂಚಿಕೆ ಮಾಡಲಾಗಿದೆ. ಅಕ್ಕ ಕೋ ಸೊಸೈಟಿ ಸ್ಥಾಪನೆ ಮಾಡಿ ಗೃಹಲಕ್ಷ್ಮಿಯರನ್ನ ಸ್ವಸಹಾಯ ಗುಂಪುಗಳ ಸದಸ್ಯರನ್ನಾಗಿ ಮಾಡುವ ಗುರಿ ಹೊಂದಲಾಗಿದೆ. ಮದ್ಯದ ಬೆಲೆ ಪರಿಷ್ಕರಣೆ, ನಂದಿನಿ ಹಾಲಿನ ದರವು ಏರಿಕೆ. ಇನ್ನು ಎಂದಿನಂತೆ ಈ ಬಜೆಟ್ನಲ್ಲೂ ಮದ್ಯಪ್ರಿಯರಿಗೆ ಶಾಕ್ ತಟ್ಟಿದೆ. ನೆರೆ ರಾಜ್ಯದ ಬೆಲೆಗಳಿಗೆ ಅನುಸಾರವಾಗಿ ಮದ್ಯದ ಬೆಲೆ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದೆ. ಅಲ್ಲದೆ ಅಬಕಾರಿ ಇಲಾಖೆಯ ಎಲ್ಲಾ ಸೇವೆಗಳನ್ನು ಆನ್ಲೈನ್ ಮಾಡಲು ಉದ್ದೇಶಿಸಲಾಗಿದೆ. ಹಾಗೆ ಅಧಿವೇಶನ ಮುಗಿದ ಬಳಿಕ ನಂದಿನಿ ಹಾಲಿನ ದರ ಏರಿಕೆ ಮಾಡೋದಾಗಿ ಬೆಂಗಳೂರಿನಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಹೇಳಿಕೆ ನೀಡಿದ್ದಾರೆ. ಅಧಿವೇಶನ ಒಳಗೂ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಆಗ್ಬೋದು, ಅಧಿವೇಶನ ಆದ್ಮೇಲೂ ಆಗ್ಬೋದು, ರೈತರಿಗೆ 5 ರೂಪಾಯಿ ಕೊಡೋದನ್ನ ನಾವು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಬೇಡಿಕೆ ಇಟ್ಟಿದ್ದೀವಿ. ಹೌದು, ರೈತರಿಗೆ ಕೊಡೋದು, ನಾವ್ ಯಾರು ಇಟ್ಕೊಳ್ಳಲ್ಲ ಅದನ್ನ. ಅದು ರೈತರು ಕಷ್ಟದಲ್ಲಿದ್ದಾರೆ. ಅಂತೂ ಅಳೆದು ತೂಗಿ ಸಿಎಂ ಸಿದ್ದರಾಮಯ್ಯ ಈ ಬಾರಿಯ ಬಜೆಟ್ ಮಂಡಿಸಿದ್ದಾರೆ. ಅನೇಕರಿಗೆ ಸಿಎಂ ಭರ್ಜರಿ ಗಿಫ್ಟ್ ಕೊಟ್ಟಿದ್ದು, ಕೆಲವರಿಗೆ ಶಾಕ್ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.